ವಿಜಯಪುರದಲ್ಲಿ ದಲಿತರಿಗೆ 2 ಎಕರೆ ಸ್ಮಶಾನ ಭೂಮಿ ಸೇರಿದಂತೆ ಆಶ್ರಯ ಯೋಜನೆಯಲ್ಲಿ ನಿವೇಶನ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾದ ಜಾಂಬವ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ. ನಮ್ಮ ನಾಡುವ ಸರ್ಕಾರಗಳು ಮತದಾನ ಮೂಲಕ ಚುನಾಯಿತರಾಗಿ ನಮಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಆದ್ಯ ಕರ್ತವ್ಯವಾಗಿದೆ. ಅದರಲ್ಲಿಯೂ ನೀರು, ರಸ್ತೆ, ವಿದ್ಯುತ್, ಚರಂಡಿ, ಶಿಕ್ಷಣ, ಆರೋಗ್ಯದ ಜೊತೆಗೆ ಸ್ಮಶಾನವನ್ನು ಕೂಡ ಒದಗಿಸುವುದು ಕೂಡ ಮಹತ್ತರವಾದ ಕೆಲಸವಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ದಲಿತರಿಗೆ ಸ್ಮಶಾನವಿಲ್ಲದೆ ಪರದಾಡುತ್ತಿದ್ದ ಸಂದರ್ಭದಲ್ಲಿ ಸರ್ವೆ ನಂಬರ್ 484ರಲ್ಲಿ 2 ಎಕರೆ ಜಮೀನನ್ನು ಮಂಜೂರು ಮಾಡಿಸುವುದು ಮತ್ತು ನಿವೇಶನಗಳನ್ನು ಆಶ್ರಯ ಯೋಜನೆಯಲ್ಲಿ ಕೊಡಿಸುವುದರ ಪ್ರತಿಫಲವಾಗಿ ಜಾಂಬವ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಹೋರಾಟವನ್ನು ನಡೆಸಿದ್ದು, ಇದರ ಅಂಗವಾಗಿ ಇಂದು ಸರ್ವೆ ನಂಬರ್ 484ರಲ್ಲಿ ಸರ್ವೆ ಮಾಡುವ ಮುಖಾಂತರವಾಗಿ 2 ಎಕರೆ ಸ್ಮಶಾನ ಭೂಮಿ ಹಾಗೂ ದಲಿತರಿಗೆ ನಿವೇಶನಗಳನ್ನು ಆಶ್ರಯ ಯೋಜನೆಯಲ್ಲಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದು, ಇಂದು ಗ್ರಾಮಸ್ಥರು ರಮೇಶ್ ಚಕ್ರವರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು, ಸ್ಥಳಕ್ಕೆ ಸರ್ವೆ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಬಂದು 484ರಲ್ಲಿ ಸರ್ವೆ ಮಾಡುವ ಮುಖಾಂತರವಾಗಿ 2 ಎಕರೆ ಜಮೀನನ್ನು ಸ್ಮಶಾನಕ್ಕಾಗಿ ಮತ್ತು ಉಳಿದ ಜಮೀನಿನಲ್ಲಿ ನಿವೇಶನಗಳನ್ನು ಮಂಜೂರು ಮಾಡಿಸುವಲು ಜಾಗವನ್ನು ಗುರುತು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ಎಂ. ರಮೇಶ್ ಚಕ್ರವರ್ತಿ ಅವರು ವಿಜಯಪುರ ಪಟ್ಟಣದ ದಲಿತರ ಪರವಾಗಿ ನಿಂತಿದ್ದು, ರಾಜ್ಯದ ಉದ್ದಗಲಕ್ಕೂ ಕೂಡ ಹೋರಾಟಗಳನ್ನು ಮಾಡುತ್ತಾ ಹಲವಾರು ತಾಲೂಕುಗಳಲ್ಲಿ ದಲಿತರಿಗೆ ಸ್ಮಶಾನ ಭೂಮಿಯನ್ನು ಕೊಡಿಸಿ, ನಿವೇಶನಗಳನ್ನು ಕೊಡಿಸಿ, ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಕೂಡ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದು, ಇಂದು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಟೌನು 484 ಸರ್ವೆ ನಂಬರಲ್ಲಿ 7 ಎಕರೆ 31 ಗುಂಟೆ ಜಾಗದಲ್ಲಿ ನನ್ನ ವಿಜಯಪುರ ಗ್ರಾಮಸ್ಥರಿಗೆ, ನನ್ನ ದಲಿತ ಸಮುದಾಯದ ಗ್ರಾಮಸ್ಥರಿಗೆ ಏನು 7 ಎಕರೆ 31 ಗುಂಟೆ ಜಾಗ ಇದ್ದು, ಅದರಲ್ಲಿ 2 ಎಕರೆ ನಾವು ಸ್ಮಶಾನ, ಸಾರ್ವಜನಿಕರ ಸ್ಮಶಾನಕ್ಕಾಗಿ ಬೇಕು ಅಂತ ಬೇಡಿಕೆ ಇರ್ತೀವಿ. ಅದೇ ರೀತಿ 20ಕ್ಕೆ 30 20/30 ಆಶ್ರಯ ಯೋಜನೆಗೆ ಕೂಡ ಇವತ್ತು ಮಾನ್ಯ ಗ್ರಾಮ ಸಹಾಯಕರು ಮತ್ತು ಸರ್ವೇಯರ್ ಕೂಡ ಭಾಗಿಯಾಗಿ ಇವತ್ತು ಸ್ಥಳ ಮಾದರಿ ತೋರಿಸಬಹುದು. ರೋಡಿಂದ ಆ ಕಡೆ ನೀಲಗಿರಿ ಏನಿದೆಯೋ ಅದನ್ನು ಸ್ಕೆಚ್ಚನ್ನು ರೆಡಿ ಮಾಡಿ 2 ಎಕರೆ ನಮಗೆ ಮಂಜೂರಾತಿ ಮಾಡಬೇಕು ಅಂತೇಳಿ ನಾವೇನು ಅವ್ರಿಗೆ ಮನವಿ ಮಾಡಿದ್ರು. ಅದು ಸ್ಕೆಚ್ ರೆಡಿ ಮಾಡೋದಕ್ಕೆ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು ಸ್ಕೆಚ್ ಇವತ್ತು ರೆಡಿಯಾಗಿದೆ. ಮತ್ತು ಆಶ್ರಯ ಯೋಜನೆಗೆ ನಾವು 2 ಎಕರೆ ಅಂತ ಕೇಳಿದ್ವಿ. ಅದ್ರ ಕೆಲವರು ಬೇರೆಯವ್ರಿಗೆ ಕೊಟ್ಟಿರೋದನ್ನು ಪೂರ್ತಿ ಮಾಹಿತಿ ತಿಳ್ಕೊಂಡು ಅದರ ಆಶ್ರಯ ಯೋಜನೆಗೆಲ್ಲ ಆಗ್ತೈತೆ ಅಂತ. ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಎಲ್ಲೇ ಆಗಿರಲಿ, ನನ್ನ ವಲಮಾದಿಗ ಸಮುದಾಯದವರು ಯಾರಿಗೆ ಸಮಸ್ಯೆ ಇದ್ದರೂ ಕೂಡ ಜಾಂಬವ ಯುವ ಸೇನಾ ಸಂಘಟನೆ ಅಧಿಕಾರಿಗಳೊಂದಿಗೆ, ರಾಜ್ಯ ಸರ್ಕಾರದೊಂದಿಗೆ, ಅಧಿಕಾರಿಗಳೊಂದಿಗೆ ಹೋರಾಟದ ಮುಖಾಂತರ ಜಯ ಗಳಿಸುವಲ್ಲಿ ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಾರ್ವಜನಿಕರ ಸ್ಮಶಾನ ನಾವು ಇವತ್ತು ಮಂಜೂರು ಮಾಡಿಕೊಂಡಿದ್ದೇವೆ. ಜೈ ಜೈ.